ರಾಮನ ಬಗ್ಗೆ ನಾವು ಅಯ್ಯೋ ಪಾಪ ಅಂತ ಅನ್ನೋದು, ಕೃಷ್ಣನ ಬಗ್ಗೆ ಬಹಳ ಖುಷಿಯಾಗಿರ್ತಾನೆ ಅಂತ ಚಿಂತನೆ ಮಾಡೋದು, ಹೀಗೆ ಭಗವಂತನ ಸ್ವರೂಪಗಳಲ್ಲಿ ದುಃಖ ಅಜ್ಞಾನಾದಿಗಳನ್ನು ಮತ್ತೊಂದು ಕಡೆಯಲ್ಲಿ ಮತ್ತೊಂದನ್ನು ಗುರುತಿಸುವಂತಹ ಸಾಹಸಕ್ಕೆ ಹೋಗಬಾರ್ದು. ರಾಮನೂ ಕೂಡ ಪೂರ್ಣಾನಂದ, ಕೃಷ್ಣನೂ ಪೂರ್ಣಾನಂದ ಅನ್ನುವುದನ್ನು ಜಗತ್ತಿಗೆ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನಮ್ಮ ಜನರಿಗೆ ತಿಳಿಸಿಕೊಡಬೇಕು. ಆದ್ದರಿಂದ ರಾಮ ಅಂದ ಕೂಡಲೇ ಕಷ್ಟಗಳ ಸರಮಾಲೆಯನ್ನು ಅನುಭವಿಸಿದವನು. ಇದು ಕಷ್ಟ ಸುಖ ದುಃಖಗಳು ಲಾಭ ನಷ್ಟಗಳು ಇದರ ದ್ವಂದ್ವದಲ್ಲಿ ಸಿಲುಕಿದ ಮನುಷ್ಯನ ಜೀವನ ಹೇಗಿದೆ, ಅದರಿಂದ ಆಗುವ ತೊಂದರೆಗಳೇನು ಅನ್ನುವುದನ್ನು ಜಗತ್ತಿಗೆ ವಿಡಂಬನೆ ಮಾಡಿ ತೋರಿಸ್ತಾನೆ. ಅದರ ಜೊತೆಯಲ್ಲಿ ಅದನ್ನೆಲ್ಲವನ್ನೂ ಮೆಟ್ಟಿ ನಿಲ್ಲುವಂತಹ ವ್ಯಕ್ತಿತ್ವದ ಪರಿಚಯವನ್ನು ಮಾಡಿಕೊಡ್ತಾನೆ ರಾಮಚಂದ್ರ. ಆದ್ದರಿಂದ ಕೃಷ್ಣ ರಾಮರಲ್ಲಿ ಈ ಒಂದು ಭೇದವನ್ನು ಎಣಿಸಬಾರದು ಅನ್ನುವ ಅಂಶವನ್ನು ನಾವು ಗಮನಿಸಬೇಕು. ಕೃಷ್ಣ ಪರಮಾತ್ಮ ಪಾಂಡವರಿಗೆ ಬೆಂಗಾವಲಾಗಿ ನಿಂತ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಘೋಷಣೆ ಮಾಡಿದ ಅಂತಹ ಕೃಷ್ಣ ಪಾಂಡವರ ಜೀವನದ ಪ್ರಮುಖ ಸನ್ನಿವೇಶದಲ್ಲಿ ಗೈರು ಹಾಜರಾದ. ದುರ್ಯೋಧನಾದಿಗಳು ಪಗಡೆಯಾಟಕ್ಕೆ ಕರೆದು ವಂಚನೆ ಮಾಡಿ ಧರ್ಮರಾಜ ಎಲ್ಲವನ್ನು ಕಳೆದುಕೊಂಡ ಸಂದರ್ಭ ಏನಿದೆ, ದ್ರೌಪದಿಯ ಮಾನ ಅಪಹರಣದ ಸಂದರ್ಭ, ಪಾಂಡವರಿಗೆ ಅಪಮಾನ ಮಾಡಿದ ಸಂದರ್ಭಗಳು, ಈ ಸಂದರ್ಭದಲ್ಲಿ ಕೃಷ್ಣ ತನ್ನ ಪಾಂಡವರನ್ನು ರಕ್ಷಣೆ ಮಾಡುವುದಕ್ಕೆ ಖುದ್ದಾಗಿ ಹಾಜರಾಗಿರಬೇಕಾಗಿತ್ತು. ಆದರೆ ಇಂಥ ಪ್ರಮುಖ ಘಟ್ಟದಲ್ಲಿ ಕೃಷ್ಣ ಗೈರು ಹಾಜರಾದದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಒಂದು ಅಂಶ ನಾವು ಗಮನಿಸಬೇಕಾದಂತಹ ವಿಚಾರ. ಆಗ ಕೃಷ್ಣ ಗೈರು ಹಾಜರಾಗದೆ ಅಲ್ಲಿ ಇದ್ದಿದ್ದರೆ ಮುಂದಿನ ಪಾಂಡವರಿಗೆ ಬಂದ ವನವಾಸಾದಿ ಸಂಕ್ಲೇಶಗಳು ಯಾವುದೂ ಬರ್ತಾ ಇರಲಿಲ್ಲ. ಹಾಗಾಗಿ ಪಾಂಡವರ ಜೀವನದ ಮುಖ್ಯ ಕಾಲಘಟ್ಟದಲ್ಲಿ ಅವರು ಅಪಾಯಕ್ಕೆ ಸಿಲುಕಿದಂತಹ ವಿಷಮ ಸನ್ನಿವೇಶದಲ್ಲಿ ಕೃಷ್ಣ ಪರಮಾತ್ಮ ತಾನು ಅಲ್ಲಿ ಹಾಜರಾಗದೇ ಇದ್ದದ್ದು ಇದು ಯಾಕೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನು ಕಾಡುತ್ತೆ. ಪಾಂಡವರು ಕಪಟದ್ಯೂತದಲ್ಲಿ ವಂಚಿತರಾಗಿ ಪರಾಜಿತರಾಗಿ ವನವಾಸಕ್ಕೆ ಹೋದ ಮೇಲೆ ಅವರನ್ನು ಭೇಟಿ ಮಾಡ್ತಾನೆ ಕೃಷ್ಣ, ಬಂದು ಸಮಾಧಾನಗೊಳಿಸ್ತಾನೆ, ಸಾಂತ್ವನ ಹೇಳ್ತಾನೆ. ಆಗ ಬಂದವನು ಈಗ ಬರಲಿಕ್ಕೆ ಏನಾಗಿತ್ತು? ಕೃಷ್ಣ ಪಾಂಡವರಿಗೆ ಹೇಳ್ತಾನೆ, ನನ್ನ ದ್ವಾರಕೆಯ ಮೇಲೆ ಆಕ್ರಮಣ ಆಗ್ತಾ ಇತ್ತು, ನನ್ನ ದ್ವಾರಕೆಯ ರಕ್ಷಣೆಯ ಹೋರಾಟದಲ್ಲಿ ನಾನಿದ್ದೆ, ನಿಮ್ಮ ಈ ಒಂದು ಸಂಘರ್ಷದ ಸಮಯದಲ್ಲಿ ನಾನು ಬರಲಿಕ್ಕಾಗಲಿಲ್ಲ, ನಾನು ಇದ್ದಿದ್ದರೆ ಹೀಗೆಲ್ಲ ಆಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಕೃಷ್ಣ ಹೇಳ್ತಾನೆ. ಈ ಮಾತು ಬಹಳ ವಿಚಿತ್ರವಾದ ಮಾತು. ನಮ್ಮಂಥವ್ರು ಯಾರೋ ಹೇಳಿದ್ರೆ, ನಿಮಗೆ ತೊಂದರೆ ಆದಾಗ ನಾನೆಲ್ಲೋ ದೂರದಲ್ಲಿ ಅಮೇರಿಕದಲ್ಲಿದ್ದೆ ಬರೋಕ್ಕಾಗಲಿಲ್ಲ ಅಂದರೆ ಹೌದು ಸಹಜ ಅಂತ ಅನಿಸ್ಬಿಡತ್ತೆ. ಆದರೆ ಎಲ್ಲ ಕಡೆ ತುಂಬಿದವನು ಅಂತ ಅನಿಸಿಕೊಂಡ ಕೃಷ್ಣ ಒಂದು ರೂಪದಿಂದ ಅಲ್ಲೇ ಇದ್ದರೂ ಇನ್ನೊಂದು ರೂಪದಿಂದ ಇಲ್ಲಿ ಬಂದು ನೆಲೆಸಿ ಪಾಂಡವರ ಸಮಸ್ಯೆಯನ್ನು ಪರಿಹಾರ ಮಾಡಬಹುದಿತ್ತು. ಆದರೂ ಕೃಷ್ಣ ನನಗೆ ಪುರುಸೊತ್ತಾಗಲಿಲ್ಲ, ನಾನು ಬೇರೆ ಕೆಲಸದಲ್ಲಿ ನಾನು ಮುಳುಗಿದ್ದೆ, ನಾನು ಇದ್ದಿದ್ದರೆ ನಿಮ್ಗೆ ಹೀಗೆ ಆಗಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋ ಮಾತು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ವಿಚಾರ ಮಾಡಬೇಕು. ಅದಕ್ಕೆ ಶಾಸ್ತ್ರ ಒಂದು ಬಹಳ ಅದ್ಭುತವಾದ ನಿರ್ಣಯವನ್ನು ತಿಳಿಸಿಕೊಡ್ತಾರೆ. ಶಾಸ್ತ್ರದಲ್ಲಿ ಭಗವಂತನಿಗೆ ಮೊಟ್ಟ ಮೊದಲು ಒಂದು ಅಂಶವನ್ನು ತಿಳ್ಕೊಳ್ಬೇಕು. ಭಗವಂತನಿಗೆ ದೇಶ ಕಾಲ ವಸ್ತು ವ್ಯವಧಾನಗಳಿಲ್ಲ. ಅದಕ್ಕೆ ಅವನಿಗೆ ಅನಿರುದ್ಧ ಅಂತ ಹೆಸರು. ಅವನಿಗೆ ಯಾವುದೇ ನಿರೋಧ ಅಡೆತಡೆಗಳು ಇಲ್ಲ. ಅವನಿಗೆ ನಮಗೆ ಕಾಲದ ಅಡೆತಡೆಗಳಿದೆ. ನಾವು ಇವತ್ತು ಬಂದ್ವಿ, ನಿನ್ನೆ ಬಂದಿದ್ದಿದ್ರೆ ಏನಾರು ಮಾಡ್ಬೋದಿತ್ತು ಅಂತೇವೆ ನಾವು. ನಮಗೆ ನಿನ್ನೆ ಆದ ಘಟನೆಗಳಿಗೆ ಸ್ಪಂದಿಸುವ ಶಕ್ತಿ ಇವತ್ತು ಬಂದ ನಮಗಿರಲ್ಲ. ಕಾಲದ ಅಡೆತಡೆಗಳಿದೆ, ನಮಗೆ ದೇಶದ ಅಡೆತಡೆಗಳಿದೆ. ನಮಗೆ ನಾವು ಬೇರೆ ಊರಲ್ಲಿದ್ವಿ, ಇಲ್ಲಿ ಬರೋಕ್ಕಾಗಲಿಲ್ಲ ಅಂತೇವೆ ನಾವು. ದೇಶದ ಅಡೆತಡೆಗಳಿದೆ, ವಸ್ತುವಿನ ಅಡೆತಡೆಗಳಿದೆ. ಒಂದು ಗೋಡೆಯ ಆಚೆ ಏನೇ ಆಗ್ತಾ ಇದ್ದರೂ ಈಚೆ ಇದ್ದ ನಮಗೆ ಅದರ ಬಗ್ಗೆ ಅರಿವೇ ಇರಲ್ಲ. ಹಾಗೆ ವಸ್ತುಗಳ ಅಡೆತಡೆಗಳಿದೆ,
ದೇಶಕಾಲಗಳ ಅಡೆತಡೆಗಳು ಇದೆ ನಮಗೆ. ಭಗವಂತನಿಗೆ ದೇಶಕಾಲಗಳ ಅಡೆತಡೆಗಳಿಲ್ಲ, ಯಾವುದೇ ವಸ್ತುವಿನ ಅಡೆತಡೆಗಳಿಲ್ಲ. ಆದ್ದರಿಂದ ಭಗವಂತ ಎಲ್ಲೇ ಇದ್ದರೂ ಎಲ್ಲ ಕಡೆಗೂ ಎಲ್ಲವನ್ನೂ ನೋಡಿಕೊಳ್ಳುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದವನು ಭಗವಂತ. ಆದರೂ ಹೀಗೆ ಹೇಳಿದ. ಯಾಕೆ ಅಂತಂದರೆ, ಪಾಂಡವರಲ್ಲಿ ಪುಣ್ಯವೃದ್ಧಿಯನ್ನು ಮಾಡುವುದಕ್ಕೋಸ್ಕರ, ಕೌರವರಲ್ಲಿ ಪಾಪವೃದ್ಧಿಯನ್ನು ಮಾಡುವುದಕ್ಕೋಸ್ಕರ ನಾನು ಬರಲಿಲ್ಲ ಅಂತ ಅಲ್ಲಿ ಹೇಳ್ತಾರೆ. ಈ ಮಾತು ಬಹಳ ಗಮನಿಸಬೇಕಾದ ಮಾತು. ಪಾಂಡವರು ಒಳ್ಳೆ ಸಮರ್ಥರು. ಕೌರವರು ಮೇಲಿಂದ ಮೇಲೆ ಮಾಡಿದ ಎಲ್ಲ ಅಪಮಾನಗಳನ್ನು ಸಹಿಸಿಕೊಂಡು ಕೂತರು. ಒಬ್ಬ ದ್ರೌಪದಿ ಕೋಪಗೊಂಡು ಶಾಪ ಕೊಟ್ಟಿದ್ರೆ ಸಾಕಾಗಿತ್ತು. ದುರ್ಯೋಧನಾದಿಗಳು ಆ ಕ್ಷಣದಲ್ಲಿ ಸುಟ್ಟು ಬೂದಿ ಆಗ್ತಾಯಿದ್ರು. ಆದರೂ ದ್ರೌಪದಿ ಶಾಪ ಕೊಡಲಿಲ್ಲ. ಮಾನಾಪಹರಣದ ಪ್ರಯತ್ನ ನಡೆದರೂ ಕೂಡ ದ್ರೌಪದಿ ಶಾಪ ಕೊಡಲಿಲ್ಲ. ಪಾಂಡವರಿಗೆ ಇಂತಹ ಹೀನವಾದ ಅವಮಾನಗಳನ್ನು, ಅವರ ನಡಿಗೆಯನ್ನೇ ಅಣಕಿಸಿಕೊಂಡು ನಡೆದ ಅವಮಾನ ಮಾಡಿದ್ದಾರೆ ದುರ್ಯೋಧನಾದಿಗಳು. ಆದರೂ ಪಾಂಡವರು ಸಶಕ್ತರಾಗಿದ್ದರೂ ಕೆರಳಿ ಶಾಪ ಕೊಡೋದಾಗಲಿ ಏನೂ ಮಾಡಲಿಲ್ಲ. ಆ ಕ್ಷಣದಲ್ಲೇ ಹೊಡೆದು ಅವರನ್ನು ಕೊಲ್ಲುವ ಶಕ್ತಿ ಭೀಮನಿಗಿದ್ದರೂ ಸುಮ್ಮನೆ ಇದ್ದ. ಹೀಗೆ ದುರ್ಯೋಧನಾದಿಗಳು ಮಾಡಿದ ಅಪಮಾನಗಳನ್ನೆಲ್ಲ ಶಕ್ತಿ ಇದ್ದರೂ ಸಹಿಸಿಕೊಂಡು ಕೂತರಲ್ಲ. ಅದರ ಫಲ ದುರ್ಯೋಧನಾದಿಗಳಲ್ಲಿ ಇದ್ದಂತಹ ಎಲ್ಲ ಅವರ ಆಕಸ್ಮಿಕವಾಗಿ ಏನಾದರೂ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಆ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ಇವರಲ್ಲಿ ತುಂಬಿಕೊಳ್ತು. ಜೊತೆಯಲ್ಲಿ ಭಗವಂತನಿಗೆ ಅತ್ಯಂತ ಪ್ರಿಯರಾದ ಭಗವದ್ಭಕ್ತರಾದ ಪಾಂಡವರಿಗೆ ಈ ತೊಂದರೆ ಕೊಟ್ಟದ್ದರಿಂದ ಅವರ ತಮಸ್ಸಿನ ದಾರಿ ಹತ್ತಿರ ಆಯಿತು. ಅವರ ತಮಸ್ಸಿನ ಸಾಧನೆ ಹೆಚ್ಚಾಯಿತು. ಅವರು ತಾಮಸರು. ಅವರು ತಮಸ್ಸಿಗೆ ಹೋಗಲಿಕ್ಕೆ ಬೇಕಾದ ದೊಡ್ಡ ಸಾಧನೆ ಅಂದರೆ ಭಗವದ್ಭಕ್ತರಿಗೆ ಕೊಡುವ ಅಪಮಾನಗಳು, ಹಿಂಸೆಗಳು. ಹಾಗಾಗಿ ಅವರ ಪಾಪ ವೃದ್ಧಿ ಅಕ್ಷಯವಾಯಿತು. ಅದಕ್ಕೋಸ್ಕರ ಪಾಂಡವರು ಸಹನೆಯಿಂದ ಕೂತರು. ಇವರು ಎಲ್ಲ ಅಪಮಾನಗಳನ್ನು ಸಹಿಸಿಕೊಂಡದ್ದರಿಂದ ಇವರ ಪುಣ್ಯ ವೃದ್ಧಿಯಾಯಿತು. ಶಾಪ ಕೊಡುವ ಸಾಮರ್ಥ್ಯ ಇದ್ದರೂ ಶಾಪ ಕೊಡುವುದು ಬೇಡ ಅಂತ ತೀರ್ಮಾನ ಮಾಡಿದರು. ಯಾಕೆ ಅಂದರೆ ಕಷ್ಟಪಟ್ಟು ಗಳಿಸಿಕೊಂಡ ಪುಣ್ಯ ಶಾಪದಿಂದ ಕ್ಷಣ ಮಾತ್ರದಲ್ಲಿ ನಾಶವಾಗಿ ಹೋಗುತ್ತೆ. ಆದ್ದರಿಂದ ಶಾಪ ಕೊಟ್ಟು ನಮ್ಮ ಪುಣ್ಯವನ್ನು ಕಳ್ಕೊಳ್ಳೋದು ಬೇಡ, ಹಾಗೆ ಅಂತ ಸಹನೆಯಿಂದ ಕೂತಿದ್ದರು. ಪಾಂಡವರಿಗೆ ಅಪಮಾನವಾದಾಗ, ದ್ರೌಪದಿಗೆ ಅಪಮಾನವಾದಾಗ ಧರ್ಮದ ಮುಖಂಡರಾಗಿದ್ದ ಭೀಷ್ಮದ್ರೋಣಾದಿಗಳೆಲ್ಲ ಮೌನವಹಿಸಿದ್ದರಿಂದ ಅವರ ಪುಣ್ಯಗಳು ಪಾಂಡವರಲ್ಲಿ ಬಂದು ಸೇರಿಕೊಳ್ತು. ಅನಂತರ ಧರ್ಮರಾಜ ರಾಜಸೂಯ ಯಾಗ ಮಾಡಿ ಅವನ ಯೋಗ್ಯತೆಗೆ ಮೀರಿದ ಪುಣ್ಯ ಸಂಗ್ರಹ ಅವನಲ್ಲಿತ್ತು. ಅವನು ಭೀಮಸೇನ ಇವರನ್ನು ನಿಗ್ರಹ ಮಾಡಲಿಕ್ಕೆ ಅಂತ ಮುಂದಾದಾಗ ತಡೆದ. ಅಣ್ಣನಿಗೆ ಮರ್ಯಾದೆ ಕೊಟ್ಟು ಭೀಮಸೇನ ಸುಮ್ಮನೆ ಆದ. ಈ ಅಸುರ ನಿಗ್ರಹವನ್ನು ತಡೆದದ್ದರಿಂದ ಧರ್ಮರಾಜನಲ್ಲಿ ಅಧಿಕವಾಗಿ ತುಂಬಿಕೊಂಡ ಪುಣ್ಯ ಭೀಮಸೇನಿಗೆ ವರ್ಗಾವಣೆಯಾಯಿತು. ಹೀಗೆ ಒಂದು ಅಪಮಾನದಲ್ಲಿ ಸಾತ್ವಿಕರು ಸಜ್ಜನರು ಸಹಿಸಿಕೊಂಡು ಕೂತಿದ್ದಾರೆ ಎಂದರೆ ಅಪಮಾನ ಮಾಡಿದವರಿಗೆ ಪಾಪವೃದ್ಧಿ ಆಗಲಿ ಅಂತ ಭಗವಂತನ ಸಂಕಲ್ಪ ಅಂತ ಅರ್ಥ. ಅಂಥ ಘೋರ ಅಪಮಾನಗಳನ್ನು ಸಾಮರ್ಥ್ಯ ಇದ್ದರೂ ಕೂಡ ಸಹಿಸಿಕೊಂಡು ಕೂತದ್ರಿಂದ ಪಾಂಡವರ ಪುಣ್ಯ ಅತಿಶಯವಾಗಿ ವೃದ್ಧಿಯಾಯಿತು. ಅದರಲ್ಲೂ ಕೂಡ ಭೀಮಸೇನನ ಪುಣ್ಯ ಇನ್ನೂ ವೃದ್ಧಿಯಾಯಿತು. ಶ್ರೀಮದ್ ವಾದರಾಜರು ಹೇಳ್ತಾರೆ, ಅಲ್ಲ, ಲೋಕದಲ್ಲಿ ತನ್ನ ಹೆಂಡತಿಗೆ ಅಪಮಾನವಾದಾಗ ಎಂತಹ ದುರ್ಬಲನೂ ಕೂಡ ಸ್ವಲ್ಪ ಪ್ರತಿಭಟಿಸಿ ತನ್ನ ಕೈಲಾದಷ್ಟು ಹೋರಾಟಕ್ಕೆ ಹೋಗ್ತಾನೆ. ಭೀಮಸೇನಂತಹ ಪ್ರಬಲ ಮಹಾವೀರ ದ್ರೌಪದಿಗೆ ಕಣ್ಣೆದುರಿಗೆ ಮಾನಾಪಹರಣ ಆದರೂ ಕೂಡ ಸುಮ್ಮನೆ ಕೂತಿದ್ದಾನಲ್ಲ ಅಂದರೆ ಸಸೈನ್ಯಸ್ಯ ಕುರುಕ್ಷೇತ್ರೇ ವದೋ ಭೂಭಾರಹಾರಿಣ ಹರೇಹೇ ಮತಃ. ಈ ದುರ್ಯೋಧನಾದಿಗಳನ್ನು ಈಗ ಕೊಲ್ಲುವುದು ಕೃಷ್ಣನ ಸಂಕಲ್ಪಕ್ಕೆ ಬಂದಿಲ್ಲ. ಇವರೆಲ್ಲ ಸೈನ್ಯ ಸಮೇತರವಾಗಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ಆಗ ಅವರನ್ನು ಕೊಲ್ಲಬೇಕು ಅಂತ ಭಗವಂತನ ಸಂಕಲ್ಪ. ಆದ್ದರಿಂದ ನನ್ನ ಹೆಂಡತಿಯ ಮಾನ ಸಂರಕ್ಷಣೆಗೆ ಅಂತ ಹೊರಟು ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾನು ನಡೆದುಕೊಳ್ಳಲ್ಲ. ನನ್ನ ಹೆಂಡತಿಯ ಮಾನ ಸಂರಕ್ಷಣೆ ಭಗವಂತ ನೋಡ್ಕೊಳ್ತಾನೆ, ಅದಕ್ಕೆ ನಾನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನಾನು ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳಲ್ಲ ಅನ್ನುವಂತಹ ದಿಟ್ಟ
ವ್ರತವನ್ನು ತೊಟ್ಟು ಭೀಮ ಶಕ್ತಿ ಇದ್ದರೂ ಸುಮ್ಮನೆ ಕೂತ. ಸೇಹೇ ಸ್ನೇಹೇನ ಕೇಶವೇ, ಕೇಶವನಲ್ಲಿದ್ದ ಅತ್ಯಧಿಕವಾದ ಭಕ್ತಿಯ ಬಲದಿಂದ ಭೀಮಸೇನ ಸಹಿಸಿ ಕೂತ. ಯಾವಾಗ ಭೀಮಸೇನ ಇಷ್ಟು ಶಕ್ತಿ ಇದ್ದರೂ ಕೂಡ ಕಣ್ಣೆದುರಿಗೆ ಪತ್ನಿಗೆ ಮಾನಾಪಹರಣದ ಪ್ರಯತ್ನ ನಡೆದರೂ ಕೂಡ ಕೃಷ್ಣನ ಸಂಕಲ್ಪಕ್ಕೆ ವಿರುದ್ಧವಾಗಿ ಹೆಜ್ಜೆ ಇಡಬಾರದು ಅಂತ ದೃಢ ಮನಸ್ಸಿನಿಂದ ಕೂತನಲ್ಲ, ಹಾಗಾದರೆ ಅವಳ ಹೆಂಡತಿಯ ಮಾನ ರಕ್ಷಣೆಯ ಜವಾಬ್ದಾರಿ ನಂದು ಅಂತ ಕೃಷ್ಣ ತಾನು ಅಕ್ಷಯಾಂಬರವನ್ನು ಕೊಟ್ಟ.